टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ನಂದಿ ಬೆಟ್ಟಕ್ಕೆ ಏನು ಸಂಪರ್ಕ ಮಾಡ್ತಕ್ಕಂಥ ನಂದಿ ಬೆಟ್ಟದ ರಸ್ತೆ ಇದೆ. ಆ ರಸ್ತೆಯನ್ನು PWD ವತಿಯಿಂದ ಡಾಂಬರೀಕರಣವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಅದು ಭಾಳಷ್ಟು ತಿರುವುಗಳು ಬರ್ತವೆ. ತಿರುವುಗಳು ಬರೋದ್ರಿಂದ ವೆಹಿಕಲ್ಗಳನ್ನು ಈ ಸದ್ಯಕ್ಕೆ ಈಗ ನಿರ್ಬಂಧ ಮಾಡಿದ್ದೀವಿ. ಸೋಮವಾರದಿಂದ ಶುಕ್ರವಾರ ತನಕ ವಾಹನಗಳ ಏನು ಓಡಾಟ ಇದೆ ಅದನ್ನು ನಿರ್ಬಂಧ ಮಾಡಿದ್ದೀವಿ. ಕಾರಣ ಅಂದರೆ ಡಾಂಬರೀಕರಣ ಮಾಡಬೇಕಾದ್ರೆ ಕೆಲಸ ಬೇಗ ಮುಗಿಬೇಕು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಶುಕ್ರವಾರ ಸಂಜೆ 6:30ರಿಂದ ಪ್ರವೇಶ ಇರುತ್ತೆ. ಶನಿವಾರ ಇದೆ, ಭಾನುವಾರನೂ ಕೂಡ ಇರುತ್ತೆ. ಮತ್ತು ಸೋಮವಾರದಿಂದ ಹೇಗೇನು ಶುಕ್ರವಾರ ತನಕ ಕೂಡ ನಿರ್ಬಂಧ ಇರುತ್ತೆ. ಹಾಗಾಗಿ ಆದಷ್ಟು ಬೇಗ ಡಾಂಬರೀಕರಣ ಕೆಲಸ ಎಲ್ಲ ಮುಗಿದಾದ ತಕ್ಷಣವೇ ಎಲ್ರಿಗೂ ಕೂಡ ಮತ್ತೆ ಆ ರಸ್ತೆಯನ್ನು ಮುಕ್ತ ಮಾಡ್ತೀವಿ. ಹಾಗಾಗಿ ಎಲ್ಲ ಸಾರ್ವಜನಿಕರು ಕೂಡ ಸೋಮವಾರದಿಂದ ಶುಕ್ರವಾರದ ತನಕ ನಂದಿ ಬೆಟ್ಟಕ್ಕೆ ಬರೋಂಥವ್ರು ಬರದಂಗೆ ಇದ್ದರೆ ಒಳ್ಳೆಯದು. ಸೊ ಹಾಗಾಗಿ ನಿಮ್ಮ ಸಹಕಾರವನ್ನು ನಾವು ಕೋರ್ತಾ ಇದ್ದೀವಿ. ಏಕೆಂದರೆ ರಸ್ತೆ ಹಾಳಾಗಿದೆ. ಆ ರಸ್ತೆಯನ್ನು ರಿಪೇರಿ ಮಾಡ್ತಕ್ಕಂಥದ್ದು ಮತ್ತು ಸುವ್ಯವಸ್ಥಿತವಾಗಿ ಇಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಹಾಗಾಗಿ ನಮಗೆ ಲೋಕೋಪಯೋಗಿ ಇಲಾಖೆಯವರ ಕಡೆಯಿಂದ ಆ ಥರದ ರಿಕ್ವೆಸ್ಟ್ ಬಂದಿತ್ತು. ನಮಗೆ ಈ ಥರ ಒಂದು 4 ದಿನ ನಿರ್ಬಂಧವನ್ನು ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಅದರ ಪ್ರಕಾರ ನಾವು ಮಾಡಿದ್ವಿ. ಎಲ್ಲ ಸಾರ್ವಜನಿಕರು ಸಹಕರಿಸಬೇಕು ಅಂತ ಕೋರ್ತೀವಿ. ವೀಕೆಂಡಲ್ಲಿ ಯಾಕೆ ಸರ್ ಮತ್ತೆ ಎಲ್ಲ ಇರುತ್ತೆ. ಈಗ ಶುಕ್ರವಾರ ಸಂಜೆಯಿಂದ ಶುಕ್ರವಾರ ನೈಟು, ಆಮೇಲೆ ಶನಿವಾರ ಮತ್ತು ಭಾನುವಾರ ಆ ದಿನಗಳಿಗೆ ಯಾವುದೇ ಥರದ ನಿರ್ಬಂಧ ಏನಿಲ್ಲ. ವಾರದಲ್ಲಿ ಒಂದು 4 ದಿನ ಡಾಂಬರೀಕರಣ ಕೆಲಸವನ್ನು ಮುಗಿಸ್ತಾರೆ. ಬೇಗ ಮುಗಿಸ್ಲಿಕ್ಕೂ ಕೂಡ ಹೇಳಿದ್ದೀವಿ. ಆದಷ್ಟು ಬೇಗ ಕೆಲಸ ಮುಗಿದ್ರೆ ಮತ್ತೆ ಅದನ್ನು ಸಂಪೂರ್ಣವಾಗಿ ಓಡಾಟ ಮಾಡಲಿಕ್ಕೆ ಪ್ರವೇಶವನ್ನು ಕೊಡ್ತೀವಿ. ಸರ್, ಈಗ 4 ದಿನ ರೂಮ್ಗಳಿಗೆ ಅವಕಾಶ ಇದೆಯಾ? ರೂಮ್ ಬುಕ್ಕಿಂಗ್ಸಿಗೆ ಅವಕಾಶ ಇದೆ. ಬಟ್ಟು ರೂಮಲ್ಲಿ ಇರ್ತಕ್ಕಂಥವ್ರಿಗೆ ಓಡಾಡಲಿಕ್ಕೆ ಹೋಗ್ಬೋದು. ಬಟ್ಟು ಅತಿ ಹೆಚ್ಚು ವಾಹನಗಳನ್ನು ರೆಗ್ಯುಲರಲ್ಲಿ ಏನು ಓಡಾಡ್ತಾ ಇರ್ತಾರೆ ಅಂಥವರಿಗೆ ಪ್ರವೇಶವನ್ನು ಸದ್ಯಕ್ಕೆ ನಿಷೇಧ ಮಾಡಿದ್ದೀವಿ. ಆಮೇಲೆ ಈ ಸ್ಪೋರ್ಟ್ಸ್ ಹಾಸ್ಟೆಲ್